ಸೋಮವಾರಪೇಟೆ ರಾಜ್ಯ ಸರ್ಕಾರ ಬಡವರು ಹಾಗೂ ಕೂಲಿ ಕಾರ್ಮಿಕರ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಸೋಮವಾರಪೇಟೆಯ ಮಂಡಲ ಯುವ ಮೋರ್ಚಾ ವತಿಯಿಂದ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ 1,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ बोलो भारत माता के बोलो भारत माता के भारतीय जनता पार्टी के भारतीय जनता पार्टी के धिक्कारा कांग्रेस सरकार के धिक्कारा कांग्रेस सरकार के धिक्कारा बड़वर विरोधी कांग्रेस सरकार के बड़वर विरोधी कांग्रेस सरकार के रैत विरोधी कांग्रेस सरकार के रैत विरोधी कांग्रेस सरकार के बेके बेको न्याय बेको बेके बेको न्याय बेको बेके बेको न्याय. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಅವರು ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ಬಿಪಿಎಲ್ ಪಡಿತರ ಕಾರ್ಡ್ಗಳು ರದ್ದಾಗಿದ್ದು, ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲೇ ಸುಮಾರು 975 ಕಾರ್ಡ್ಗಳನ್ನು ಅನರ್ಹಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಇದರಿಂದ ಅರ್ಹರಾಗಿರುವ ಅನೇಕ ಬಡ ಕುಟುಂಬಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಹೇಳಿದರು. ತಾಲೂಕಿನ ಚೌಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 95, ಶನಿವಾರ ಸಂತೆ 92, ಕೊಡ್ಲಿಪೇಟೆ 68, ಶಾಂತಳ್ಳಿ 63, ಗೌಡಳ್ಳಿ 55, ಮಾದಾಪುರ 51 ಹಾಗೂ ಟೌನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ 83 ಸೇರಿದಂತೆ ಒಟ್ಟು 975 ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂದು ಅವರು ವಿವರಿಸಿದರು. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ, ಕಾಡು ಪ್ರಾಣಿಗಳ ಹಾವಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳ ಕಾರಣದಿಂದ ಗ್ರಾಮೀಣ ಜನರು ದೂರದ ಊರುಗಳಿಗೆ ಕೆಲಸಕ್ಕೆ ತೆರಳಬೇಕಾಗುತ್ತದೆ. ಕೆಲವರು ಸಾಲ ಮಾಡಿ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಿರುವುದನ್ನೇ ಆಧಾರವನ್ನಾಗಿ ಮಾಡಿ ಕಾರ್ಡ್ ರದ್ದುಪಡಿಸಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಇವತ್ತು ನಾವು ಸೋಮವಾರಪೇಟೆ ಯುವ ಮೋರ್ಚಾ ಮಂಡಲದ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಏನು ನಮ್ಮ ಸೋಮವಾರಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ 1032 ರೇಷನ್ ಕಾರ್ಡ್ಗಳನ್ನ ಅನರ್ಹಗೊಳಿಸಿ ಏಕಾಏಕಿ ಕೂಲಿ ಕಾರ್ಮಿಕರು ಮತ್ತು ಬಡ ರೈತರನ್ನ ಇವತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು. ಏನು 1032 ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಕಾರಣ ಕೇಳಿದ್ರೆ IT ಪೇಯರ್ ಮತ್ತು ವಾಹನ ಖರೀದಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಆದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಒಂದು ಸಾಮಾನ್ಯ ಒಂದು ಕೂಲಿ ಕಾರ್ಮಿಕರು ಸಹ ಇಲ್ಲಿ ತೆರಳುವಂಥ ಸಂದರ್ಭದಲ್ಲಿ, ಬೆಟ್ಟಗುಡ್ಡ ಪ್ರದೇಶವಾಗಿರೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಖರೀದಿ ಮಾಡಿದರು, ಓಮಿನಿ ವಾಹನವನ್ನು ಖರೀದಿ ಮಾಡಿದರೂ ಸಹ ಅದನ್ನ ಆ ಕಾರಣವನ್ನು ಇಟ್ಕೊಂಡು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಒಂದು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಒಂದು ಕಂಡು ಬರ್ತಿದೆ. ಏನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣದಿಂದ ಇಟ್ಕೊಂಡು ಇವತ್ತು ಎಲ್ಲ ರೇಷನ್ ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ ಅನರ್ಹಗೊಳಿಸಿ APL ಕಾರ್ಡ್ಗಳನ್ನ ಮಾಡ್ತಿರ್ತಕ್ಕಂಥದ್ದು. ಮತ್ತು ನಮ್ಮ ಮಲೆನಾಡು ಭಾಗವಾಗಿರ್ತಕ್ಕಂಥ ಕೊಡಗು ಜಿಲ್ಲೆಯಲ್ಲಿ ಏನು ಇವತ್ತು ಪಾರ್ಟಿಷನ್ ಮಾಡಿ ರೇಷನ್ ಕಾರ್ಡ್ನ ಕೊಟ್ಟು ಕೃಷಿ ಸಾಲವನ್ನು ಪಡಿಬೇಕಾಗುತ್ತೆ. KYC ಮಾಡಿ DCC ಬ್ಯಾಂಕ್ನಲ್ಲಿ ಸಾಲ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಅವಶ್ಯಕತೆ ಆಗಿರುತ್ತೆ. ಆದರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದುವರೆಗೆ ರೇಷನ್ ಕಾರ್ಡ್ನ ಹೊಸದಾಗಿ ಸ್ವೀಕಾರ ಮಾಡಲಿಕ್ಕೆ ಇದುವರೆಗೂ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಮತ್ತು ಏನು ರೋಗಿಗಳಿರ್ತಾರೆ, ಅವರು ಪೇಷಂಟ್ಗಳು ಹಾಸ್ಪಿಟಲ್ ಇರ್ತಾರೆ, ಅವ್ರಿಗೆ ಸರ್ಕಾರದ ಸವಲತ್ತು ಪಡ್ಕೊಳ್ಳಿಕ್ಕೋಸ್ಕರ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಈ ಸರ್ಕಾರ ಬಂದ ಮೇಲೆ ಜನರಿಗೆ ತುಂಬ ತೊಂದರೆ ಮಾಡ್ತಿರ್ತಕ್ಕಂಥದ್ದು. ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬೈಕ್ಗಳಲ್ಲಿ 2 ವೀಲಲ್ಲಿ ತಿರುಗಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಎಲ್ಲ ಸಣ್ಣ ಸಣ್ಣ ವಾಹನಗಳನ್ನು ಖರೀದಿ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ. ಜಿಲ್ಲೆಗೆ ವಿಶೇಷ ರಿಯಾಯಿತಿ ನೀಡಿ ಬಡ ರೈತರು ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿಯನ್ನು ಸರ್ಕಾರ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹೊಸ ಬಿಪಿಎಲ್ ಕಾರ್ಡ್ ನೋಂದಣಿಗೆ ಅವಕಾಶ ನೀಡಿಲ್ಲ. ಹಲವು ವರ್ಷಗಳಿಂದ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದ್ದು, ಹೊಸದಾಗಿ ವಿತರಣೆ ಮಾಡದೇ ಇರುವುದು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಲು ಸಾಧ್ಯವಾಗದ ಕಾರಣವೆಂದು ಆರೋಪಿಸಿದರು.
ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಕೃಷ್ಣಮೂರ್ತಿ ಅವರು, ಸರ್ಕಾರದ ನಿಯಮಾನುಸಾರ ಆದಾಯ ತೆರಿಗೆ ಪಾವತಿಸುವವರು, ಸರ್ಕಾರಿ ಉದ್ಯೋಗ ಹೊಂದಿರುವವರು ಹಾಗೂ 6 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವವರ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದರು. ನಮಸ್ತೆ, ನನ್ನ ಹೆಸರು ಮೋಹಿತ್ ತಿಮ್ಮಯ್ಯ ಅಂತೇಳಿ, ಸೋಮವಾರಪೇಟೆ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ. ನಾವಿವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಸೋಮವಾರಪೇಟೆ ಮಂಡಲ ವತಿಯಿಂದ ಏನು ಈ ಸರ್ಕಾರದ ಮಟ್ಟದಲ್ಲಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ 1,000ಕ್ಕೂ ಹೆಚ್ಚು BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ಇದರಿಂದ ಬಡ ಕೂಲಿ ಕಾರ್ಮಿಕರಾಗಿರ್ಬೋದು, ಸಣ್ಣ ಹಿಡುವಳಿದಾರರ ರೈತರಾಗಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಸರ್ಕಾರದಿಂದ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಲ್ಲಿ ಸಮಸ್ಯೆಗಳಾಗಿದೆ. ಹಾಗಾಗಿ ಅದನ್ನೆಲ್ಲ ಮನಗಂಡು ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವರು ಏನಕ್ಕೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂತ ನಾವು ಮೂಲ ಹುಡ್ಕೊಂಡು ಹೋದಾಗ ನಮಗೆ ತಿಳಿದು ಬಂದಿದ್ದು, ಒಂದು 4 ಚಕ್ರದ ವಾಹನಗಳನ್ನ ಇಟ್ಕೊಂಡಿದ್ದಾರೆ ಮತ್ತು IT ಫೈಲ್ ಮಾಡಿದ್ದಾರೆ ಅಂಥೇಳಿ. ಇವಾಗ ಧರ್ಮಸ್ಥಳ ಸಂಘಗಳಲ್ಲಿ ಒಂದು ಸಾಲ ಮಾಡಿ, ಲೋನ್ ಮಾಡಿ ಮನೆ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿದ್ರೆ IT ಫೈಲ್ ಮಾಡೋದು ಅದೊಂದು ಮ್ಯಾಂಡೇಟ್ರಿ. ಹಾಗಾಗಿ ರೈತರು ಮಾಡಿರ್ತಾರೆ. ಅದನ್ನೇ ಇವ್ರ ಮುಂದೆ ಇಟ್ಕೊಬಿಟ್ಟು ರೇಷನ್ ಕಾರ್ಡ್ನ ರದ್ದು ಮಾಡಿ ಸಾಮಾನ್ಯ ಜನರಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಈ ಗುಡ್ಡಗಾಡು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆನೂ ಆಗ್ತದೆ. ಹಾಗಾಗಿ ಒಂದು 4 ತಿಂಗಳು ಈ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸಗಳೇ ಸಿಗೋಲ್ಲ. ಅಂಥ ಸಂದರ್ಭದಲ್ಲಿ ಅವರು ಒಂದು ಅಕ್ಕಿ ತಗೊಳ್ಳೋಕ್ಕೂ ಕಷ್ಟ ಆಗಿ ಅನ್ನಭಾಗ್ಯ ಯೋಜನೆಯಿಂದನೂ ವಂಚಿತರಾಗಿದ್ದಾರೆ. ಇವರು 5 ವರ್ಷದಿಂದ ಯಾವುದೇ ಹೊಸದಾಗಿ BPL ಕಾರ್ಡನ್ನು BPL ಕಾರ್ಡ್ ರದ್ದಾದವರು ಅಗತ್ಯ ದಾಖಲೆಗಳೊಂದಿಗೆ 45 ದಿನಗಳೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇದುವರೆಗೆ 255 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು 90 ಅರ್ಜಿಗಳನ್ನು ಉಪನಿರ್ದೇಶಕರ ಕಚೇರಿಗೆ ಕಳುಹಿಸಲಾಗಿದೆ. ಉಳಿದ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮೂಲಕ ಬಗೆಹರಿಸುವುದಾಗೂ ಹೇಳಿದರು. ನಾವು ಮಾಡಿದಲ್ಲ, ಇದು ಕೇಂದ್ರ ಸರ್ಕಾರದ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಡೇಟಾವನ್ನು ತಗೊಂಡು ಕೇಂದ್ರ ಕಚೇರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇಷ್ಟು ಅರ್ಜಿಗಳು ಮಾನದಂಡಗಳನ್ನ ಮೀರ್ತವೆ ಅಂತ ಏನು ಅವರು ನಮಗೆ ಕೊಟ್ಟಿರೋ ಮಾನದಂಡ, IT ಪೇಯರ್ ಆಗಿರಬಾರ್ದು, 100 ಸ್ಕ್ವೇರ್ ಫೀಟ್ ಮನೆ ಹೊಂದಿರಬಾರ್ದು. ಆದರೆ ನಾವಿಲ್ಲಿ ಗಣನೆಗೆ ತಗೊಂಡಿದ್ದು ಬರೀ IT ಮಾತ್ರ, ಯಾವುದು ನಾವು 100 ಸ್ಕ್ವೇರ್ ಮೀಟರ್ ಮನೆನೂ ತಗೊಂಡಿಲ್ಲ. ಆಮೇಲೆ ಇನ್ನೊಂದು ಇದಿದೆ, 1,20,000 ಆದಾಯ ಮೀರಿದ್ರೆ ಅದನ್ನು ಮಾಡಬೇಕು ಅಂತ ಇದೆ. ಮತ್ತೆ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಇರಬಾರ್ದು, ಅವರಿಗೆ ಜಾಬಲ್ಲಿ ಇರಬಾರ್ದು. 3 ಹೆಕ್ಟೇರ್ ಅಂದರೆ ಒಂದು 6 ಎಕರೆ ಸಮಥಿಂಗ್, 6 ಎಕರೆ ಹೆಚ್ಚುವರಿ ಜಮೀನು ಇರಬಾರ್ದು ಅಂತಲೂ ಅಷ್ಟು ಮಾನದಂಡಗಳನ್ನ ನಮಗೆ ಲಿಖಿತವಾಗಿ ಸರ್ಕ್ಯುಲರ್ ಮೂಲಕ ಕೊಟ್ಟಿದ್ರು. ಆದರೆ ನಮಗೆ ಇಲ್ಲಿ ಜಾಸ್ತಿ ನಾವೀಗ ಎಷ್ಟಾಗಿದೆ 1032ನ್ನ ನಾವು ಕನ್ವರ್ಟ್ ಮಾಡಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟರ್ದು ಲಾಗಿನಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಸರ್ಕಾರದ ನಿರ್ದೇಶನದ ಪ್ರಕಾರ IT ಇಲಾಖೆಯ ಡೇಟಾವನ್ನು ನಾವು ತಗೊಂಡಿದ್ರು, ಆ ಡೇಟಾವನ್ನೇ ನಮ್ಗೆ ಕಳಿಸಿದ್ರು. ಈಗ ಏನಾಗಿದೆ, ಪುನಃ ಸರ್ಕಾರದಿಂದ ಪುನಃ ಅವಕಾಶ ಕೊಟ್ಟಿದ್ದಾರೆ. 19/12/2025 ಬಂದಿದೆ. ತಾತ್ಕಾಲಿಕವಾಗಿ ಯಾರು ಈಗ ತಾತ್ಕಾಲಿಕ ಆದ್ಯತೆಯೇತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದ ಪಡಿತರದಾರರ ಆದ್ಯತಾ ಪಡಿತರ ಚೀಟಿ ಹೊಂದಲು ಅರ್ಹರಾಗಿದ್ದಲ್ಲಿ 45 ದಿನಗಳೊಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಲ್ಲಿ ಸದರಿ ಮನವಿಯನ್ನ ಪರಿಶೀಲಿಸಿ ಆದ್ಯತಾ ಪಡಿತರ ಚೀಟಿ ಹೊಂದಲು ನಿಯಮಾನುಸಾರ ಅರ್ಹತೆ ಇದ್ದಲ್ಲಿ ಅಂಥವರ ಆದ್ಯತಾ ಪಡಿತರ ಚೀಟಿನ ಮರು ಸ್ಥಾಪಿಸತಕ್ಕದ್ದು ಅಂತ ನಮಗೆ ಒಂದು ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಈಗಾಗಲೇ ಯಾರೆಲ್ಲ ನಾವು ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಮೋಹಿತ್ ತಿಮ್ಮಯ್ಯ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಶರತ್ ಚಂದ್ರ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ಸೇರಿದಂತೆ ಹಲವರು ಕಾರ್ಯಕರ್ತರು ಭಾಗವಹಿಸಿದ್ದರು.